ಟೀ ತಗೊಳ್ಳಿ. ಅಯ್ಯೋ, ನೀವು ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ ಮೇಡಮ್? ನಮಗೋಸ್ಕರ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮನೆ ಕಾದಿದ್ದೀರಾ. ನಿಮ್ಗೋಸ್ಕರ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಇನ್ ಸ್ವಲ್ಪ ಹೊತ್ತಲ್ಲೇ ತಿಂಡಿ ಕಳಿಸ್ತೀನಿ. ಮೇಡಮ್ ನಿಮ್ಗೆ ಯಾಕೆ ತೊಂದರೆ? ನಮ್ಗೆಲ್ಲ ವ್ಯವಸ್ಥೆ ಆಗಿದೆ ಮೇಡಮ್. ನಿಮ್ಗೂ ಸೇರಿಸಿ ಅಡುಗೆ ಮಾಡಿದೀವಿ. ಇನ್ ಸ್ವಲ್ಪ ಹೊತ್ತಲ್ಲೇ ಕಳಿಸ್ಕೊಡ್ತೀನಿ. ನನಗೆ ಆ ಪೇಪರ್ ಕೊಡು. ನಂದಾಗಿಲ್ಲ ಅಣ್ಣ, ಅದೇ ಓದು. ನನಗೆ ಟೈಮ್ ಆಗುತ್ತೆ, ನೀನು ಆಮೇಲೆ ಓದ್ಕೋ. ಕೊಡು. ನನಗೂ ಲೇಟ್ ಆಗ್ತಿದೆ ನೋಡು. ಎರಡರಲ್ಲೂ ವಿಷಯ ಒಂದೇ, ಲ್ಯಾಂಗ್ವೇಜ್ ಬೇರೆ ಅಷ್ಟೇ. ಸೊ ನೀನು ಅದನ್ನೇ ಓದೋದು ಕಂಟಿನ್ಯೂ ಮಾಡು. ಬಾವಾ, ಕಾಫಿ. ಮಯೂರಿ, ಮಯೂರಿ. ಅವರು ಮಗುಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಿದ್ದಾರೆ, ಅದಕ್ಕೆ ನನ್ನ ಕೈಲಿ ಕೊಟ್ಟು ಕಳಿಸಿದ್ರು. ತಗೊಳ್ಳಿ ಬಾವಾ. Good morning, y'all. When did you guys wake up? Did I tell you to wake me up early? ಶೈಲಿ ಮೇಡಮ್, ಐ ಕಾಂಟ್. ಐ ಆಮ್ ರಿಯಲಿ ಸಾರಿ. ದಿನ ಇದೇ ಆಗೋಯ್ತು ನನಗೆ. ನಿನ್ನ ಎಪ್ಸಕ್ಕೆ ಬರೋದು, ನೀನು ಆ ಕಡೆ ತಿರ್ಕೊಂಬಲ್ಗೋದು ನನ್ನ ಕೈಲಾಗಲ್ಲ. What? ಹನಿ, ಐ ಡಿಡ್ ವೇಕ್ ಯು ಅಪ್. ಆದರೆ ನೀನು ಡೀಪ್ ಸ್ಲೀಪಲ್ಲಿದ್ದೆ. Oh, okay. ಅಕ್ಕ, ನಿಮ್ ಕಾಫಿ. ವಾ, ಹೆಂಡ್ತಿಗಾದ್ರೆ ಪೇಪರ್ ಕೊಡ್ತೀಯಾ, ನಾನು ಕೇಳಿದ್ರೆ ಕತೆನಾ? ವೈಫು ಬ್ರೋ. ನಾನು ಇಲ್ಲ ಅಂದು ಆಮೇಲೆ ವಾದ ಮಾಡಿ ಸೋಲೋ ಬದಲು ಬಿಗಿನಿಂಗಲ್ಲಿ ಕೇಳಿದ ತಕ್ಷಣ ಕೊಟ್ಟರೆ ಎನರ್ಜಿ ಮತ್ತು ಮರ್ಯಾದೆ ಎರಡೂ ಸೇವ್ ಆಗುತ್ತೆ. ಜೆಂಟಲ್ಮ್ಯಾನ್ ಇಮೇಜ್ ಇರುತ್ತೆ ಕೇಳಿದ ತಕ್ಷಣ ಕೊಟ್ಟ ಅಂತ. ಕಲಿಬೇಕು ಕಣೋ, ನಿನ್ನ ನೋಡಿ ಕಲಿಬೇಕು ಇಂಥದ್ದೆಲ್ಲ. ಅಂಡ್ ಶರ್ಲಿ, ಡೋಂಟ್ ಟಾಕ್ ಟು ದಟ್ ನಕ್ಷತ್ರ ಟೂ ಮಚ್. ಅವಳ ಜೊತೆ ಜಾಸ್ತಿ ಕ್ಲೋಸ್ ಆಗಿರೋದೆಲ್ಲ ಬೇಡ. ಶರ್ಲಿ, ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್, ಸ್ಟೇ ಅವೇ ಫ್ರಮ್ ಹರ್. ನೀನು ನನ್ನ ಮಾತೇ ಕೇಳಲ್ಲ. What are you saying? Nakshatra is a good girl. ನನಗೆ ತುಂಬಾ ಇಷ್ಟ. ನಾನು ಅವಳು ಕ್ಲೋಸ್. ಅದಕ್ಕೆ ಹೇಳ್ತಿರೋದು ಸ್ಟೇ ಅವೇ ಫ್ರಮ್ ಹರ್. No, I like her. ಶೀ ಇಸ್ ಅ ಚೀಟರ್. ಇಷ್ಟು ಬೇಗ ಮರ್ತೋಯ್ತಾ ನಿಂಗೆ ಅವಳು ಏನೇನು ಮಾಡಿದ್ಲು ಅಂತ? ಅವಳೇನ್ ಮಾಡಿದ್ಲು ಅನ್ನೋದು ಹಾಗಿರ್ಲಿ, ಈಗ ನೀವೇನ್ ಮಾಡ್ತಾ ಇದ್ದೀರ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? ಅತ್ತೆ ಇಷ್ಟು ದಿನ ನಮಗೇನ್ ಮಾಡ್ತಾ ಇದ್ರು, ಈಗ ನೀವು ಅದನ್ನೇ ಅವಳಿಗೆ ಮಾಡ್ತಾ ಇದ್ದೀರಾ. ನಿಮ್ಮ ಹೆಂಡತೀರು ಅನುಭವಿಸ್ತಾ ಇರೋ ನೋವನ್ನೇ ಈಗ ಆ ಹುಡುಗಿನೂ ಅನುಭವಿಸ್ತಾ ಇರೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ಬೇರೆ ಇದೇ ಬೇರೆ ಮಯು, ಎರಡನ್ನು ಒಂದೇ ತಕ್ಕಡಿಲಿ ಹಾಕ್ಬೇಡ. ಇಲ್ಲ ಶೌರ್ಯ, ನಾನು ಶರ್ಲಿ ಅವಳನ್ನ ನಂಬ್ತೀವಿ. ಅವಳು ಭೂಪತಿಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ. ಒಂದ್ ವೇಳೆ ಅವಳು ಮೋಸ ಮಾಡಿದ್ರು ಅವಳ ಕರ್ಮ ಅವಳನ್ನ ಸುಮ್ಮನೆ ಬಿಡಲ್ಲ. ಅದನ್ನ ಬಿಟ್ಟು ಈ ತರ ಅವಳಿಗೆ ಶಿಕ್ಷೆ ಕೊಡೋದಕ್ಕೆ ನಾವ್ ಯಾರು? Don't hate her. Be nice. ನಕ್ಷತ್ರ ಒಳ್ಳೆ ಹುಡುಗಿ. ಶೌರ್ಯ, ಇವತ್ತಲ್ಲ ನಾಳೆ ನಕ್ಷತ್ರ ಏನು ಅಂತ ಎಲ್ರಿಗೂ ಅರ್ಥ ಆಗುತ್ತೆ. ನೋಡ್ತಾ ಇರಿ. ಶ್ವೇತಾ, ಶ್ವೇತಾ, ಗಂಟೆ 8 ಆಯ್ತು, ಎದ್ದೇಳು. All those mannerless person disturbing my good sleep. Get lost. ಓಹೋ, ಇಂಗ್ಲಿಷು. ಈ ಭೀಮಣ್ಣನ ಒಟಾರದಲ್ಲಿ ನೀನು ಇಂಗ್ಲಿಷು. ನಿನಗೆ ಸರಿಯಾಗಿ ಮಾಡ್ತೀನಿರು. ಏ ಶ್ವೇತಾ, ನನ್ನ ಪಿತ್ತ ನತ್ತಿಗಿರಕ್ಕೆ ಮುಂಚೆ ಮರ್ಯಾದೆಯಿಂದ ಎದ್ದು ಕೂತ್ಕೋ. ಎದ್ದೇಳೆ. ರಾತ್ರಿ ಸರಿ ನಿದ್ದೆ ಆಗಲ್ಲ. ಬೇಗ ಏನ್ ತೋರ್ಸು ನಂದು. ಸುಮ್ಮನೆ ರಾಣಿಸ್ಕೊಂಡು ಹೋಗು. ಏನೇ ಸುಮ್ಮನೆ ಹೋಗೋದು? ಟೈಮ್ ಎಷ್ಟಾಗಿದೆ ಅಂತ ನೋಡಿದ್ಯಾ? ಅಯ್ಯೋ, ನಿನ್ನ ಎಪ್ಸಕ್ ಬಂದ್ರೆ ಮುಸ್ಕಾಕೊಂಡ್ ಮಲ್ಕೋತ್ಯಾ? ಎದ್ ಬಾರೆ ಕತ್ತೆ. ಮಾಡ್ತೀನಿರು ನಿನ್ಗೆ. ಎದ್ದೋ ಶ್ವೇತಾ. ಎದ್ದು ಏನ್ ಮಾಡ್ಲಿ? ನಂಗೆ ಆಗಲ್ಲ. ಸುಮ್ಮನೆ ಹೋಗು ಸೃಷ್ಟಿ. ಸೃಷ್ಟಿನ ಅಕ್ಕನ್ನ ಹೆಸರಿಡ್ ಕರೀತ್ಯಾ? ನಿನಗೆ
ಮಾಡ್ತೀನಿ ತಡಿ. ನಾನು ಹೇಳ್ದಷ್ಟು ಮಾಡು ಭೂಪತಿ. ಇನ್ನು ಸ್ವಲ್ಪ ದಿನ ನೀನು ಆಫೀಸ್ಗೆ ಹೋಗೋಂಗಿಲ್ಲ. ಆಫೀಸ್ ಅಷ್ಟೇ ಅಲ್ಲ, ಎಲ್ಲೂ ಹೋಗಬಾರ್ದು. ಅಮ್ಮ ಸುಮಾರು ಪೆಂಡಿಂಗ್ ಕೆಲಸ ಇದೆ. ಇದ್ರೂ ಓಕೆ, ಹೊರಗಡೆ ಹೋಗಬಾರ್ದು ಅಂದರೆ ಹೋಗಬಾರ್ದು ಅಷ್ಟೇ. ನಿನ್ನೆ ಆ ಥರ ಆದಮೇಲೆ ನಂಗೆ ಧೈರ್ಯ ಬರ್ತಿಲ್ಲ. ಅಮ್ಮ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಭೂಪತಿ. ಸ್ವಲ್ಪ ದಿನ ನೀನು ಎಲ್ಲೂ ಹೋಗ್ಬಾರ್ದು. ಟೆಂಪಲಿಂದ ಬಂದಿರೋ ದಿವಸ ನೀನು ವಿಷಯ ಹೇಳಿದಿದ್ರೆ ನಿನ್ನೆ ಒಟ್ಟಾರಾಗೂ ಹೋಗ್ಬಿಡ್ತಾ ಇರಲಿಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಆಫೀಸ್ ಕ್ಲೈಂಟ್ಸ್ ಅಲ್ಲಿ ಓಡಾಡೋದು ಸೇಫ್ ಅಲ್ಲ. ಅಣ್ಣ ಕೆಲ್ಸ ಕಣೋ, ನೀನು ಹೀಗೆ ಹೇಳ್ತಿದ್ಯಲ್ಲ. ನಾನಿದ್ದೀನಲ್ಲ, ಅದೇನು ಪೆಂಡಿಂಗ್ ವರ್ಕ್ ಇದೆಯೋ ಹೇಳು, ನಾನು ಹ್ಯಾಂಡಲ್ ಮಾಡ್ತೀನಿ. ಹೂ ಆರ್ ಯು ಟು ಮ್ಯಾನೇಜ್ ಹಿಸ್ ವರ್ಕ್? Are you insane? Have you lost your mind? How dare you? ಏಯ್, ಅವಾಗ್ಲೇ ಇಂಗ್ಲಿಷಲ್ಲಿ ಬಡ್ಕೊಂಡಿಯಲ್ಲ, ಅದಕ್ಕೆ ಇದನ್ನ ಕೊಟ್ಟಿದ್ದು. ಈಗ ಮತ್ತೆ ಶುರು ಮಾಡಿದ್ರೆ ಇನ್ನೊಂದು ಬಕೆಟ್ ತರ್ತೀನಿ, ಬೇಕಾ? ಮಿತಿ ಮೀರ್ತಿದೆ ಸೃಷ್ಟಿ, ಚೆನ್ನಾಗಿರಲ್ಲ. ಶ್ವೇತಾ, ಲಕ್ಷಣವಾಗಿ ಅಕ್ಕ ಅನ್ಬೇಕು. ನನ್ನಂತವಳ ಅಕ್ಕ ಅನ್ಬೇಕಾ? ನೋವೆ ಅನ್ನಲ್ಲ. ಅನ್ನೋ ಥರ ನಾನು ಮಾಡ್ತೀನಿ. ಈಗ ಎದ್ಬಾ, ಅಮ್ಮಂಗೆ ಸೊಂಟ ನೋವು, ಸ್ವಲ್ಪ ಕೆಲಸ ಇದೆ. ಅವ್ರಿಗೆ ಹುಷಾರಾಗ ನಾನೇನ್ ಮಾಡ್ಲಿ? ನಾ ಬರಲ್ಲ. ಸ್ವಲ್ಪ ಸಹಾಯ ಮಾಡಬೇಕು, ಸುಮ್ಮನೆ ಪ್ರಶ್ನೆ ಕೇಳ್ಬೇಡ, ಎದ್ಬಾ. ನಾನ್ ಬರಲ್ಲ ಅಂತ ಅಂದೆ ತಾನೆ, ನನಗದೆಲ್ಲ ಮಾಡಿ ಅಭ್ಯಾಸ ಇಲ್ಲ. ಶ್ವೇತಾ, ಅಕ್ಕ ಅಂತ ನಾನು ಇರೋದೇನಕ್ಕೆ ಹೇಳು? ನಿನ್ಗೆ ಯಾವ ಕೆಲಸ ಗೊತ್ತಿಲ್ವೋ ಅದೆಲ್ಲ ನಾನು ಹೇಳ್ಕೊಡ್ತೀನಿ ಇವತ್ತು. ಎದ್ಬಾ ನೀನು. ಆಗಲ್ಲ. ಬಾರೆ, ನಡಿ ನಡಿ, ನಾನು ಹೇಳ್ಕೊಡ್ತೀನಿ, ಬಾ. ಅಯ್ಯೋ ಶ್ವೇತಾ, ಅಲ್ಲಲ್ಲ, ಬಾ ಬಾ ಬಾ, ಇಲ್ಲಿ ನೆಲ ಸಾರ್ಸು. ಅಂದ್ರೆ ಅಂದ್ರೆ ನೆಲ ಒರ್ಸು ಅಂದೆ. ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಮಾಡ್ತಾ ಇರ್ತೀನಿ. ಇದನ್ನ ಮುಗಿಸಿ ಅಲ್ಲಿಗೆ ಬಾ. ಹಾ, ನಡ ಬಗ್ಸು, ಇವತ್ತು ನಿನ್ ಬೆವರೆಲ್ಲ ಇಳಿಬೇಕು, ಮಾಡು. ಭಾವ ಯಾಕೆ ಆಫೀಸ್ ಕೆಲಸ ನೋಡ್ಕೋಬಾರ್ದು? ಅವ್ರು ನಿಮ್ಮ ದೊಡ್ಡ ಮಗ ಅಲ್ವಾ? ಈ ಮನೆ ಹಿರಿಮಗನಾಗಿ ಇದೆಲ್ಲ ನೋಡ್ಕೊಳ್ಳೋದು ಅವ್ರ ಹಕ್ಕು ತಾನೆ. ಅವ್ರಲ್ದೆ ಇನ್ಯಾರು ನೋಡ್ಕೋಬೇಕತ್ತೆ? ಹೌ ಡೇರ್ ಯು? ನನ್ನನ್ನ ಪ್ರಶ್ನೆ ಮಾಡ್ತೀಯಾ? ಅಷ್ಟಕ್ಕೂ ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರು? ನಿಮ್ಮ ಸೊಸೆ ಅತ್ತೆ, ನಿಮ್ಮ ಮಗನ ಹೆಂಡತಿ. ನೋ, ನೀನು ಅವೆರಡೂ ಅಲ್ಲ. ನೀನು ಈ ಮನೇಲಿ ಏನೂ ಅಲ್ಲ. ನೀವು ಒಪ್ಪಿದ್ರು ಬಿಟ್ರು ನಾನು ನಿಮ್ಮ ಸೊಸೆನೆ. ಹಾಗೇನೆ ನೀವು ಒಪ್ಪಿದ್ರು ಬಿಟ್ರು ಇವರಿಬ್ಬರು ನಿಮ್ಮ ಮಕ್ಕಳೇ. ಭೂಪತಿಗಿಂತ ದೊಡ್ಡವರು, ಅದು ಸುಳ್ಳಲ್ಲ ಅತ್ತೆ. ಯು ಬೆಟರ್ ಶಟ್ ಯುವರ್ ಮೌತ್. ಮಾತು ಹದ್ದು ಮೀರ್ತಾ ಇದೆ. ಇಲ್ಲ ಅತ್ತೆ, ನಾನು ಮಾತಾಡಲೇಬೇಕು. ನೀವು ನಿಮ್ಮ ಸ್ವಂತ ಮಕ್ಕಳನ್ನ ಈ ಥರ ನಡ್ಸ್ಕೋತಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನಿಮಗೆ ಎಷ್ಟೇ ಸಿಟ್ಟು ದ್ವೇಷ ಇದ್ರೂ ಈ ರಕ್ತ ಸಂಬಂಧಗಳನ್ನ ಅಳ್ಸಾಕಲ್ಲ ಅತ್ತೆ. ನೀನು ನನ್ನ ಮಗನೇ ಅಲ್ಲ ಅಂದ ಮಾತ್ರಕ್ಕೆ ನೀವು ಅವ್ರನ್ನ ಎತ್ತಿರೋದು ಸುಳ್ಳಾಗಲ್ಲ. ನೀವು ಅವ್ರ ಅಮ್ಮನೇ, ಇವರಿಬ್ರು ನಿಮ್ಮ ಮಕ್ಕಳೇ, ಅದಷ್ಟೇ ಸತ್ಯ ಅತ್ತೆ. ನಿನ್ಗೆ ಈ ಮನೇಲಿ ಜಾಗ ಇಲ್ಲ, ನಿನ್ ಸ್ಥಾನನೇ ಭದ್ರ ಇಲ್ಲ. ಅಂಥದ್ರಲ್ಲಿ ನೀನ್ ಇವ್ರ ಪರ ಮಾತಾಡ್ಕೊಂಡು ಬರ್ತೀಯ? ಇದೊಂದು ಸಾಕತ್ತೆ ನನ್ನ ಭದ್ರತೆಗೆ. ಇದೊಂದು ಸಾಕತ್ತೆ ನಾನು ಈ ಮನೆಯವಳು ಅನ್ನೋ ಧೈರ್ಯಕ್ಕೆ. ಭೂಪತಿಗೆ ಹೇಗೆ ಈ ಮನೆಯಲ್ಲಿ ಪ್ರೀತಿ, ಆಫೀಸಲ್ಲಿ ಅಧಿಕಾರ ಸಿಗ್ತಿದ್ಯೋ ಇವರಿಬ್ಬರಿಗೂ ಅಷ್ಟೇ ಸಿಗಬೇಕು.
ಭೂಪತಿಗೆ ಎಷ್ಟು ಸಿಗ್ತಿದ್ಯೋ ಇವರಿಬ್ರಿಗೂ ಅಷ್ಟೇ ಸಿಗ್ಬೇಕು. ನಿಮ್ಮಲ್ಲಿ ಎಷ್ಟಿದೆಯೋ ಎಲ್ಲನೂ ಸಮನಾಗಿ ಹಂಚೋದೆ ತಾಯಿ ಆದವಳ ಕರ್ತವ್ಯ. ನೀವು ಅದನ್ನ ಪೂರೈಸಲೇಬೇಕತ್ತೆ. ಇವರಿಬ್ಬರು ಈ ಥರ ನೋಯಿಸಿ ಆ ತಾಯಿ ಸ್ಥಾನಕ್ಕೆ ದ್ರೋಹ ಮಾಡಬೇಡಿ. ನನ್ನ ಮನೆ ನನ್ನ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಯಾರಿಗೆ ಎಷ್ಟು ಕೊಡಬೇಕು ಅಂತ ನೀನು ಹೇಳಿ ನನಗೆ ಗೊತ್ತಾಗ್ಬೇಕಾ? ನಿನ್ನ ಜಾಗ ಯಾವುದು, ನೀನು ಎಲ್ಲಿರಬೇಕು, ಹೇಗಿರಬೇಕು ಅಂತ ನೋಡಿ ಮಾತಾಡೋ. ಇನ್ನೊಂದ್ಸಲ ನನ್ನ ಮುಂದೆ ನಾಲ್ಗೆ ಹರಿಬಿಟ್ರೆ ಹುಷಾರ್, ನಾನು ಸುಮ್ಮನಿರಲ್ಲ. ನಕ್ಷತ್ರ, ನಿನ್ಗೆ ಯಾರು ಹೇಳಿದ್ದು ಅಮ್ಮನ ಹತ್ರ ಮಾತಾಡೋದಕ್ಕೆ? ನಾನೇನು ತಪ್ಪು ಮಾಡಿದೆ ಭೂಪತಿ? ನಿನ್ಗಾಸೆ ಇಲ್ವಾ ನಿನ್ನ ಅಣ್ಣಂದ್ರಿಗೂ ಎಲ್ಲ ಸಮವಾಗಿ ಸಿಗ್ಬೇಕು ಅಂತ? ನನ್ನ ಅಣ್ಣಂದ್ರ ಬಗ್ಗೆ ಮಾತಾಡೋದಕ್ಕೆ ನಾನಿದ್ದೀನಿ. ಅಮ್ಮನ ಹತ್ರ ಎಷ್ಟು ಸಲ ಮಾತಾಡಿಲ್ಲ. ಅಂಡ್ ಇದನ್ನೆಲ್ಲ ನೀನ್ ಮಾತಾಡೋ ಅವಶ್ಯಕತೆ ಇರಲಿಲ್ಲ ನಕ್ಷತ್ರ. ಕ್ಷಮಿಸು ಭೂಪತಿ, ಅತ್ತೆ ಮುಂದೆ ಎದುರು ಮಾತಾಡೋದು ನನ್ನ ಉದ್ದೇಶ ಆಗಿರಲಿಲ್ಲ. ಮನೆ ಅಂದಮೇಲೆ ಎಲ್ಲರೂ ಒಂದೇ ಥರ ಇರಬೇಕು ಅನ್ನೋದು ನನ್ನ ಆಸೆ. ಆದರೆ ಇಲ್ಲಿ ಹಾಗಾಗ್ತಿಲ್ಲ. ಆ ನೋವಲಾಗಿ ಮಾತಾಡ್ಬಿಟ್ಟೆ ಭೂಪತಿ. ಯಾಕೆ ನನ್ನ ಲೈಫಲ್ಲಿ ಅಂತ ಕೆಲಸ ಮಾಡಿಲ್ಲ, ಇವಾಗ ಮಾಡ್ತೀನ? ಅದು ಇವಳು ಹೇಳ್ತಾಳೆ ಅಂತ ನಾನು ಮುಂದೆನೂ ಮಾಡಲ್ಲ. ಏನೇ ಬೈಕೋತಾ ಇದ್ಯಾ? ಇಲ್ಲಿ ತನಕ ಕೇಳಿಸ್ತಾ ಇದೆ? ಕೇಳಿಸಿದ್ರೇನಿವಾಗ? ಕೇಳಿಸ್ಲಿ ಅಂತಾನೆ ಹೇಳಿತು. ನನಗೆ ನಿನ್ ಕಂಡ್ರೆ ಹೆದರಿಕೆನಾ? ಒಂದ್ ಚಿಕ್ಕ ಕೆಲಸ ಮಾಡಕ್ ಬರಲ್ಲ? ಎಷ್ಟು ಮಾತಾಡ್ತೀಯ ನೀನು? ನಮ್ ಸಿದ್ದುಗೆ ಹೇಳಿದ್ರೆ ಇಷ್ಟೊತ್ತಿಗೆ ಇಡೀ ಮನೆನೇ ಸಾರಿಸ್ತಿದ್ದ. ಅವನಿಗೆ ಹೇಳ್ಬೇಕಾಗಿತ್ತು, ನನಗೆ ಯಾಕೆ ಹೇಳ್ದೆ? ಏನ್ರೇ ನಿಮ್ ಗಲಾಟೆ? ಒಂದ್ ಕೆಲ್ಸ ಬರಲ್ಲ ನಿನ್ ಮೊಮ್ಮಗಳಿಗೆ. ನೆಲ ಒರೆಸಿ ಸ್ವಲ್ಪ ಅಡ್ಗೆ ಮನೆ ಸಹಾಯ ಮಾಡು ಅಂದ್ರೆ ಆಗಲ್ಲ ಅಂತಾಳೆ. ಇಷ್ಟು ಮಾಡಕ್ ಆಗ್ಲಿಲ್ಲ ಅಂದ್ರೆ ಬರೀ ತಿನ್ನೋದು ಮಲ್ಗೋದು ಅಷ್ಟೇನಾ? ಅಯ್ಯೋ, ಅವಳು ಯಾಕೆ ಅದನ್ನೆಲ್ಲ ಮಾಡ್ಬೇಕು? ಅವಳಿಗೆ ಅದೆಲ್ಲ ರೂಢಿ ಇಲ್ಲ. ಹಾಗಂತ ಸುಮ್ನೆ ಬಿಡೋದಾ? ಬಿಡು ಅಂದ್ರೇನು? ನೀನು ನಿಮ್ಮಮ್ಮ ಇಲ್ವಾ? ಇಬ್ರು ಸೇರ್ಕೊಂಡು ಮಾಡಿ. ಆಯ್ತು, ಎಲ್ಲ ನಾವೇ ಮಾಡ್ತೀವಿ. ಇವಳು ಮಾತ್ರ ಯಜಮಾಂತಿ ತರ ಕೂತಿರ್ಲಿ. ಏಯ್, ಸ್ವಲ್ಪ ಮೈ ಬಗ್ಸಿ ಕೆಲಸ ಮಾಡು, ಕೊಬ್ಬಾದ್ರೂ ಕರ್ಗತ್ತೆ. ಏ, ಇವಾಗ ನಿನಗೇನು ಮನೆ ಸಾರಿಸ್ಬೇಕು ಅಷ್ಟೇ ತಾನೆ? ನಾನೇ ಮಾಡ್ತೀನಿ. ನನ್ ಸಕ್ಕರೆ ಗೊಂಬೆ ಸುಮ್ಮನೆ ಕೂತಿರ್ಲಿ. ಅವಳು ಕೆಲಸ ಮಾಡಿದ್ರೆ ಕರ್ಗೋಗ್ತಾಳೆ. ನೀನ್ ಸಾರಿಸ್ತೀಯಾ? ಅದು ಬಗ್ಗಿ ಕೂತ್ಕೊಂಡು.